ನಿನ್ನ ಲೀಲೆಗೆ ನಾಂದಿಯಾಗಲಿ. ಲೋಕವೇ ಶಿವಲೋಕವೇ, ಲೋಕವೇ ಶಿವಲೋಕವೇ. ಓಂಕಾರನಾದ ಸ್ವರೂಪನು ನಿತ್ಯ ನಿರಂಜನ ಜಂಗಮನು ಆದ ಪರಮೇಶ್ವರನ ದೈವ ಪ್ರಕೃತಿಯಲ್ಲಿ ಜನ್ಮವೆತ್ತಿದ ದಕ್ಷ ಬ್ರಹ್ಮನು ನವ ಭ್ರಮರುಗಳಿಗೆ ಅಧಿಪತಿಯಾಗಿ ಮೆರೆಯುತ್ತಿರುವನು. ಆ ದಕ್ಷ ಬ್ರಹ್ಮನು ಪರಮೇಶ್ವರನ ತಪಸ್ಸಿನಲ್ಲಿ ಮೆಚ್ಚಿಸಿ ಪಡೆದ ತನ್ನ ಅನೇಕ ಪುತ್ರಿಗೆ ವಿವಾಹ ಮಾಡಬೇಕೆಂದು ದಕ್ಷ ಲೋಕದಲ್ಲಿ ಹಣಿ ಮಾಡುತ್ತಿರುವನು. ಸಕಲ ಸುರಗಂಧರ್ವರಿಗೆ ತನ್ನ ಸ್ತುತಿಯರನ್ನು ವಿವಾಹ ಮಾಡಬೇಕೆಂದು ನಿರ್ಮಿಸಿರುವ ಕಲ್ಯಾಣ ಮಂಟಪವು ಕೋಟಿ ಮಿಂಚುಗಳು ಒಂದೇ ಕಾಲದಲ್ಲಿ ಮಿಂಚಿ ಬರುವ ಪ್ರಕಾಶದಂತೆ ಹೊಳೆಯುತ್ತಿರುವುದು. ಆದ್ದರಿಂದ ನಾನೀಗಲೇ ವೈಕುಂಠಕ್ಕೆ ಹೋಗಿ ಈ ವಿಚಾರವನ್ನು ಶ್ರೀಮನ್ ಲಕ್ಷ್ಮೀನಾರಾಯಣನಿಗೆ ತಿಳಿಸುವೆನು. ಅನಂತರ ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಮಹಾದೇವ ಮಹಾದೇವ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮಾತು ಶಿವನಾಮವಾಗಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮಾತು ಶಿವನಾಮವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ, ಕೇಳುವ ವಚನ ಶಿವ ಮಂತ್ರವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ, ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ. ಲೋಕವೇ ಲೋಕವೇ, ಈ ಲೋಕವೇ ಲೋಕವೇ. ಬೆಂಗಳೂರಿಂದ ಬಂದ್ರೆ ಕವರ್ ತೆಗೆ. ಇವತ್ತು ಮನೆ ಇತ್ತಲ್ಲ ನೆನ್ನೆ. ನಮ್ಮ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ತುಂಬ ಈ ಕಾರ್ಯಕ್ರಮಕ್ಕೆ ಅವ್ರ ಸಹಕಾರ ಭಾಳ ಇದೆ. ಇವತ್ತಿನ ದಾಸೋಹದಲ್ಲಿ ಅವರು ಕೂಡ ತುಂಬ ಸಹಕಾರವನ್ನು ಇದ್ದೀನಿ ಸ್ವಾಮೀಜಿ, ಎಲ್ಲರ ಸಹಕಾರ ನಾನು ಕೊಡ್ತೀನಿ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ನಾನು ಇನ್ನೇ ಬೆನ್ಬಲಾಗಿ ನಿಂತಿದ್ದೀನಿ ಅಂತೇಳಿ ಅವರು ಮಾತಿನಂತೆ ನಡ್ಕೊಂಡು ನಿಮ್ಮ ಮುಂದೆ ಬಂದು ಎಲ್ಲರೂ ದರ್ಶನ ಕೊಟ್ಟು ಒಂದೇ ಒಂದು ಮಾದೇಶ್ವರನ ಹಾಡು ಹೇಳಿ ಇಲ್ಲಿಂದ ನಿರ್ಗಮಿಸ್ತಾರೆ. ಪರಮ ಪೂಜ್ಯ ಸ್ವಾಮೀಜಿಗಳ ಪಾದ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಇವತ್ತು ಬಿಜಿಪುರ ಹೊಸಮಠ ಆವರಣದಲ್ಲಿ ಬಿಜಿಪುರ ಮಂಟೇಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದಕ್ಷಯಜ್ಞ ಎಂಬ ಪೌರಾಣಿಕ ನಾಟಕವನ್ನು ಕಲಾವಿದರು ಅಭಿನಯಿಸ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ಹೊಸಮಠದ ಪರಮ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಈ ರಾತ್ರಿ ಸಂತೋಷದಿಂದ ಇರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಂಟೇಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನನಗೆ ತುಂಬ ನನ್ನನ್ನು ಕೂಡ ಇಲ್ಲಿಗೆ ಆಹ್ವಾನ ಮಾಡಿ ಸ್ವಾಮಿಗಳ ಆಶೀರ್ವಾದಕ್ಕೆ ನಾವು ಕೂಡ
ಪಾತ್ರ ಆಗ್ತಕ್ಕಂಥ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಪಾದಕಮಲಗಳಲ್ಲೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ, ಇವತ್ತು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕಪ್ಪಡಿಯಿಂದ ಪ್ರಾರಂಭ ಆದಂಥ ಈ ಐತಿಹಾಸಿಕವಾದಂಥ ಪುರಾಣ ಪ್ರಸಿದ್ಧವಾದಂಥ ಈ ಮಂಟೇಸ್ವಾಮಿ ಸಿದ್ದಪ್ಪಾಜಿಯವರ, ರಾಚಪ್ಪಾಜಿಯವರ, ದೊಡ್ಡಮ್ಮತಾಯಿಯವರ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಈ ಜಾತ್ರಾ ಮಹೋತ್ಸವ ಕೊನೆಗೆ ಚಿಕ್ಕಲ್ಲೂರಿನಲ್ಲಿ ಕೊನೆಗೊಳ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಜಾನಪದರು ಹಾಡ್ತಕ್ಕಂಥ ಹಾಡುಗಳಲ್ಲಿ ಕೇಳಿದ್ದೀರಿ. ಅದು ಜನರ ಮನಸ್ಸಿನಿಂದ, ಬಾಯಿಯಿಂದ ಬಾಯಿಗೆ ಬಂದಿರತಕ್ಕಂಥ ಮನಸ್ಸುಗಳಿಂದ ಹರಿದು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು. ಅವರ ಆಶೀರ್ವಾದ ನಮ್ಮೆಲ್ರಿಗೂ ಇರಲಿ, ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ರಿಗೂ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆಲ್ರಿಗೂ ಕೂಡ ನಮಗೆಲ್ರಿಗೂ ಕೂಡ ಮಂಟೇಸ್ವಾಮಿಯವರ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಹಾಡಬೇಕು ಅಂತ ಹೇಳಿದ್ದಾರೆ. ಹಾಡ್ತೇನೆ. ನಾನು ನಾಟಕದ ಹಾಡು ಹೇಳ್ಬೇಕು ಅಂತಿದ್ದೆ. ಸ್ವಾಮೀಜಿಯವರು ಮಾದೇಶ್ವರನ ಹಾಡು ಹೇಳಿ ಅಂತ ಹೇಳೋದ್ರಿಂದ ಅದೇ ಹಾಡು ಹಾಡ್ತೀನಿ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾಯ್ಕಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು. ಮಾಳಾದಲ್ಲಿ ಗರುಕೆ ಚಿಗಿರಾವು ಮಾದೇವ್ ಚೆಲ್ಲಿದರು ಮಲ್ಲಿಗೆಯ. ಮಾಳಾದಲ್ಲಿ ಗರುಕೆ ಚಿಗಿರಾವು ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಮಲ್ಲಿಗೆ ಹೂನಂಗೆ ಚೆಲ್ಲಿದು ನಿನ್ನ ಪರುಸೆ, ಮಲ್ಲಿಗೆ ಹೂನಂಗೆ ಚೆಲ್ಲದು ನಿನ್ನ ಪರುಸೆ. ಚೆಲ್ಲಾಟಗಾರ
ಏಳುಮಲೆ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಾಟಗಾರ ಏಳುಮಲೆ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮ್ಯಾಲೆ ಸಂಪಿಗೆ ಹೂನಂಗೆ ಗುಂಪಾದು ನಿನ್ನ ಪರುಸೆ ಸಂಪಿಗೆ ಹೂನಂಗೆ ಗುಂಪಾದು ನಿನ್ನ ಪರುಸೆ ಸಂಪತ್ತುಗಾರ ಏಳುಮಲೆ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆ ಸಂಪತ್ತುಗಾರ ಏಳುಮಲೆ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮ್ಯಾಲೆ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು ಮಾಳಾದಲ್ಲಿ ಗರುಗೆ ಚಿಗುರಾವು ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆ ಮಾಳಾದಲ್ಲಿ ಗರುಗೆ ಚಿಗುರಾವು ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಆಹಾ ಚೆಲ್ಲಿದರು ಮಲ್ಲಿಗೆಯ ಓಹೋ ಚೆಲ್ಲಿದರು ಮಲ್ಲಿಗೆಯ ಆಹಾ ಚೆಲ್ಲಿದರು ಮಲ್ಲಿಗೆಯ ನಮಸ್ಕಾರ. ನಿಜವಾಗ್ಲೂ ಸರ್ಗೂರಲ್ಲಿ ಮಲೆಮಹದೇಶ್ವರ ದೇವಸ್ಥಾನ ರಾಮಮೋಗಪ್ಪನ ದೇವಸ್ಥಾನ ಇರೋದಕ್ಕೇನೆ ನಮ್ಮ ಜನಪ್ರಿಯ ನಮ್ಮ ಶಾಸಕರನ್ನ ಮಹದೇಶ್ವರನ ಆಜ್ಞೆ ಆಡಬೇಕು ಅಂತ ಅವ್ರನ್ನ ನಾವು ಹೇಳಿದ ತಕ್ಷಣ ಅದನ್ನೇ ಆಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಆ ಮಲೆಮಹದೇಶ್ವರ ಯಾವಾಗ್ಲೂ ಅಧಿಕಾರದಲ್ಲೇ ಇರಲಿ ಅಂತ ಆಶಿಸ್ತಾ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ನಮ್ಮೆಲ್ಲರ ಮುಖಾಂತರ ನಾನು ಶುಭವನ್ನ ಕೇಳ್ಕೊತಾ ಇದ್ದೇನೆ. ನೀವು ನಾಟಕವನ್ನ ಪ್ರಾರಂಭಿಸಿ ಶಾಸಕರು ಅವರ ಕಾರ್ಯನಿಮಿತ್ತ ಹೊರಡಲಿ.